ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ಲ ಅಂತ ಹೇಳಿ ತುಂಬ ಜನ ಕಮೆಂಟ್ಗಳನ್ನ ಹಾಕ್ತಾನೇ ಇದ್ದೀರಾ. ಯಾವಾಗ ಬರುತ್ತೆ, ನಮ್ಗೆ ಇನ್ನೂ ಬಂದಿಲ್ಲ, ಬಾಗಲಕೋಟೆ, ಮಂಗಳೂರು, ತುಮಕೂರು ಅಂತ ಹೇಳಿ ಕಮೆಂಟ್ಗಳನ್ನ ಹಾಕ್ತಾನೇ ಇದ್ದೀರಾ. ಅವ್ರಿಗೆಲ್ಲರಿಗೂ ಈ ವಿಡಿಯೋ ಮುಖಾಂತರ ಒಂದು ಸಂದೇಶ, ಹಾಗೆಯೇ ಇವಾಗ ಬಂದಿರುವಂಥ ಒಂದು ಬ್ರೇಕಿಂಗ್ ನ್ಯೂಸ್ನ ನಿಮ್ಮ ಒಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ, ಕೊನೆವರೆಗೂ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ದಿನನಿತ್ಯ ಪ್ರತಿಯೊಂದರ ಅಪ್ಡೇಟ್ಸ್ ಕೂಡ ಈ ಚಾನಲಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಹೋಗುತ್ತೆ. ಹಾಗೆ ಮೇಲೆ ಕಾಣ್ತಾ ಇರುವಂಥ ಬೆಲ್ ಐಕನ್ನ ಒತ್ತಿ ನೋಟಿಫಿಕೇಷನ್ಸ್ ಕೂಡ ನಿಮ್ಮ ಮೊಬೈಲಿಗೆ ಬರ್ತಾ ಇರುತ್ತೆ. ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿ ಯೋಜನೆ 11 ಮತ್ತು 12ನೇ ಕಂತಿನ ಹಣ ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ, ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ದೀವಿ. ಬಟ್ ಆದರೂ ತುಂಬ ಜನ ಕಮೆಂಟ್ನ ಹಾಕ್ತಾ ಇದ್ದೀರಾ, ನಮ್ಮದು ಈ ಜಿಲ್ಲೆ ಬಂದಿಲ್ಲ ಅಂತ ಹೇಳಿ ಕೂಡ ಕಮೆಂಟ್ಗಳನ್ನ ಹಾಕ್ತಾನೇ ಇದ್ದೀರಾ. ಅರ್ಥ ಆಗುತ್ತೆ, ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನ ಕೊಟ್ಟಿದ್ರು, 8 ರಿಂದ 10 ದಿನದೊಳಗಡೆ ಎಲ್ಲರಿಗೂ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಸೊ ಇವತ್ತು ತಾರೀಕಾಗಿದೆ 1 ಆಗಸ್ಟ್ ತಾರೀಕು, ಆದರೂ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ. ಆದರೆ ಈಗ ಬಂದಿರುವಂಥ ನ್ಯೂಸ್ ಏನು ಅಂತ ಹೇಳಿದ್ರೆ, ಇವತ್ತು ಕೂಡ ಜನರು ಅಂದರೆ ಮೀಡಿಯಾದವರು ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆನ ಮಾಡಿದಾಗ ಅವರು ಕೊಟ್ಟಿರುವಂಥ ಉತ್ತರ ಇದೇ ಆಗಿದೆ. DBT ಸ್ಟೇಟಸ್ ಮುಖಾಂತರ ನಾವು ಆಲ್ರೆಡಿ ಎಲ್ಲರಿಗೂ ಹಣನ ತಲುಪಾಗಿದೆ. ಇವತ್ತಿನಿಂದ ಅಂದರೆ ಆಗಸ್ಟ್ 1ನೇ ತಾರೀಕಿಂದ ಎಲ್ಲರ ಖಾತೆಗೂ ನಾವು ಅಕೌಂಟ್ಗೆ ಹಾಕ್ತೀವಿ ದುಡ್ಡು ಅಂತ ಹೇಳಿ. ಸೊ ಬೇಸಿಕಲಿ ಇವಾಗ ನಮಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ದುಡ್ಡು ರಿಲೀಸ್ ಮಾಡಿದ್ದಾರೆ, ಅಲ್ಲಿಂದ ಅದು DBTಗೆ ಹೋಗಿದೆ. DBTಗೆ ಹೋಗಿ ಇವತ್ತು ನಿಮಗೆ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ. ಸೊ ಇವತ್ತಿನಿಂದ ಅಂದರೆ ಜುಲೈ 1ನೇ ತಾರೀಕಿಂದ, ಈಗ ಆಲ್ರೆಡಿ ಅವ್ರು ಹೇಳಿ 5 ರಿಂದ 6 ದಿನ ಆಗೋಗ್ಬಿಟ್ಟಿದೆ. ಈಗ ಅವರು ಇನ್ನು 10 ದಿನ ಅಂತ ಹೇಳಿದ್ದಾರೆ, ಇನ್ನು 4 ದಿನ ಇದೆ. 4 ದಿನ ಅಂತ ಹೇಳಿದ್ರೆ ಇವತ್ತು 1ನೇ ತಾರೀಕಿಂದ ನಿಮ್ಮೆಲ್ಲರ ಖಾತೆಗೂ ಒಂದೊಂದಾಗಿ ಅಮೌಂಟು ಬರ್ತಾ ಹೋಗುತ್ತೆ. ಸೊ 2,000 ಅಲ್ಲ 4,000 ಬರ್ತಾ ಇರುವಂಥದ್ದು, ಯಾಕಂದರೆ 11, 12ನೇ ಕಂತಿನ ಹಣನೇ ಪೆಂಡಿಂಗ್ ಇರುವಂಥದ್ದು. ಸೊ ನಿಮಗೆ ಇವತ್ತಿನಿಂದ ಹಣ ಬರೋದಕ್ಕೆ ಶುರುವಾಗುತ್ತೆ. ಯಾರಿಗೆಲ್ಲ ಬಂದಿದೆ, ಯಾವ ಜಿಲ್ಲೆಯವರು ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ. ಹಾಗೆಯೇ ನೀವು ಸೊ ಯಾವಾಗ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಈ ಜಿಲ್ಲೆಗೆ ಬಂದಿದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ ವಿಷಯ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಜೊತೆಗೆ ಯಾವುದೂ ಗ್ಯಾರಂಟಿಗಳು ಕ್ಯಾನ್ಸಲ್ ಆಗ್ತಿಲ್ಲ, ಹಣ ಬಂದೇ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಇವತ್ತಿಂದ ಶುರುವಾಗ್ತಾ ಇದೆ, ಇನ್ನೊಂದು 5-6 ದಿನ ಒಳಗಡೆ ನಿಮಗೆ ಎಲ್ಲರ ಖಾತೆಗೂ ಹಣ ಬಂದು ಜಮಾ ಆಗಿಬಿಡುತ್ತೆ. ತಲೆ ಕೆಡಿಸ್ಕೋಬೇಡಿ. ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಗೊತ್ತಾಗಲಿ. ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ಕಾಂಗ್ರೆಸ್ ಗ್ಯಾರಂಟಿಗಳಿಂದ ತುಂಬ ಡಿಲೇ ಆಗಿದೆ, 2 ತಿಂಗಳು ಡಿಲೇ ಆಗಿರೋದ್ರಿಂದ ಜನ ಎಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ. ಬಟ್ ಖಂಡಿತ ಹಣ ಬಂದೇ ಬರುತ್ತೆ, ಸ್ವಲ್ಪ ಕಾಯಬೇಕು.